ಯಂ ಶೈವಃ ಸಮುಪಾಸತೆ ಶಿವೈತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧಾ ಬುದ್ಧೈತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕೋ ಅರ್ಹನ್ನಿತ್ಯತಿ ಜೈನಶಾಸನರತ ಕರ್ಮೇತಿ ಮೀಮಾಂಸಕೋ ಸೋಯಂ ವಿದಧಾತು ಯೋ ವಾಂಛಿತಫಲಂ ತ್ರೈಲೋಕ್ಯನಾಥೋ ಭುಃ. ಓಂ ಶಾಂತಿ ಶಾಂತಿ ಶಾಂತಿ. ಯಾರ ಪುಣ್ಯಸ್ಮರಣೆಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆಯೋ, ಯಾರ ಮಾತುಗಳನ್ನು ಕೇಳಿ ನಮ್ಮ ಕಿವಿಗಳು ತೃಪ್ತವಾಗುತ್ತಿದ್ದವು, ಯಾರ ದರ್ಶನದಿಂದ ಕಣ್ಣುಗಳು ತಣಿಸಲ್ಪಡುತ್ತಿದ್ದವು, ಯಾರ ಆಚಾರ ವಿಚಾರಗಳು ನಮ್ಮ ಜೀವನವನ್ನೇ ಪರಿವರ್ತಿಸುತ್ತಿದ್ದವು, ಅಂಥ ಪೂಜ್ಯಪಾದ ಸಿದ್ದೇಶ್ವರ ಅಪ್ಪಗಳ ಸನ್ನಿಧಾನದಲ್ಲಿ ವಂದಿಸಿ, ಅವರ ಶ್ರೀರಕ್ಷೆಯನ್ನು ಪಡೆದು ಸನ್ಯಸ್ತ ಜೀವನವನ್ನು ಸ್ವೀಕರಿಸಿ ಬಹುವರ್ಷಗಳವರೆಗೆ ಅವರ ಸಾನ್ನಿಧ್ಯದಲ್ಲಿದ್ದು ತಿಕೋಟಾದ ವಿರಕ್ತ ಮಠಕ್ಕೆ ಪಟ್ಟಾಧಿಕಾರಿಗಳಾಗಿ ಇಡೀ ತಮ್ಮ ಜೀವನವನ್ನೇ ಸಿದ್ದೇಶ್ವರ ಅಪ್ಪಗಳವರ ಸೇವೆಗಾಗಿ ಅವರು ತಿಳಿಸಿಕೊಟ್ಟ ಜ್ಞಾನದ ಮಾತುಗಳನ್ನು ಹಳ್ಳಿಯ ಕೊನೆಯ ವ್ಯಕ್ತಿಯವರೆಗೆ ಮುಟ್ಟಿಸಬೇಕೆಂಬ ವ್ರತವನ್ನು ಕೈಕೊಂಡು ತಮ್ಮನ್ನೇ ಯಾವ ಆಶೆ ಆಕಾಂಕ್ಷೆಗಳೂ ಇಲ್ಲದೆ ತಮ್ಮನ್ನೇ ತಾವು ನಾಡಿಗೆ ಸಮರ್ಪಿಸಿಕೊಂಡಂಥ ಪೂಜ್ಯ ಅಪ್ಪಗಳವರಿಗೆ ನಗೆಮಾರಿ ತಂದೆಗಳೇ ಅಂತ ಹೆಸರಿಟ್ಟಿದ್ರು. ಅಂಥ ಚನ್ನಮಲ್ಲಿಕಾರ್ಜುನ ಶ್ರೀಗಳ ಚರಣಗಳಲ್ಲಿ ವಂದಿಸಿ, ಗರ್ಗದ ಮಡಿವಾಳೇಶ್ವರರ ಜಗದ್ಗುರು ಪೀಠವನ್ನು ಅಲಂಕರಿಸಿದವರು ಸಿದ್ದೇಶ್ವರ ಅಪ್ಪಗಳವರ ಸೇವೆಯನ್ನು ಹಗಲಿರುಳು ಹಲವು ವರ್ಷಗಳವರೆಗೆ ಮಾಡಿ ಅವರ ಕೃಪೆಗೆ ಪಾತ್ರರಾದಂಥವರು. ಕೃಷಿಯ ಕಾಯಕದಲ್ಲಿ ನಿಷ್ಠೆಯುಳ್ಳವರು, ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣಗಳನ್ನು ಕೊಡುವುದಕ್ಕಾಗಿ ತಮ್ಮನ್ನು ತೊಡಗಿಸಿಕೊಂಡಂಥವರು. ಕಕ್ಮರಿ ಮತ್ತು ಗರ್ಗದ ಪೀಠಾಧಿಕಾರಿಗಳು ಆದಂಥ ಆತ್ಮಾರಾಮ ಶ್ರೀಗಳಲ್ಲಿ ವಂದಿಸುತ್ತಾ, ಸತ್ತಿಗೇರಿ ಮತ್ತು ಹುಮನಾಬಾದದ ಪೂಜ್ಯರಲ್ಲಿ 1 ತಿಂಗಳುಗಳವರೆಗೆ ತಮಗೆಲ್ಲ ಉಪದೇಶಾಮೃತವನ್ನು ದಯಮಾಡಿಸಿದಂಥವರು ಪೂಜ್ಯ ಬುದ್ಧೀಜಿಯವರ ಸಾನ್ನಿಧ್ಯದಲ್ಲಿ ಅಂತಿಮ ಸನ್ಯಾಸ ದೀಕ್ಷೆಯನ್ನು ಪಡೆದಂಥವರು. ಅಪ್ಪಗಳು ಹೋಗೋದಕ್ಕಿಂತ ಮುಂಚೆ
ಪ್ರಯಾಣ ಬೆಳೆಸೋದಕ್ಕಿಂತ ಮುಂಚೆ ಒಂದು 2 ದಿವಸ ಮುಂಚೆ ಅವರ ಶ್ರೀಹಸ್ತವನ್ನು ಮುಟ್ಟಿಸಿ ಕಾಷಾಯ ವಸ್ತ್ರಗಳನ್ನು ಧರಿಸುವಂಥವರು, ಅವರ ಕೃಪೆಗೆ ಪಾತ್ರ ಆದಂಥವರು, ಸಿದ್ದೇಶ್ವರ ಅಪ್ಪಗಳವರ ಜ್ಞಾನದ ಬುತ್ತಿಯನ್ನು ತಲೆಯ ಮೇಲೆ ಹೊತ್ತು ನಾಡಿಗೆ ಉಣಬಡಿಸಬೇಕೆಂಬ ಮಹತ್ ಸಂಕಲ್ಪವನ್ನು ಇಟ್ಕೊಂಡು ಇಡೀ ತಮ್ಮ ಜೀವನವನ್ನೇ ಅವರ ಪಾದಗಳಿಗೆ ಅರ್ಪಿಸಬೇಕು ಅಂತ ಬಂದು ಬಹಳ ಕಡಿಮೆ ಸಮಯದಲ್ಲಿ ಬುದ್ಧೀಜಿಯವರನ್ನು ಆರಾಧಿಸಿ ಅವರ ಜ್ಞಾನವನ್ನು ಅರಗಿಸಿಕೊಂಡು ತಮಗೆಲ್ಲ ತಿಂಗಳಿನವರೆಗೆ ಉಪದೇಶಾಮೃತವನ್ನು ನೀಡಿದಂಥ ಮತ್ತು ಸಾಲೋಟಿಗೆಯ ಸಿದ್ದೇಶ್ವರ ಗುರುದೇವಾಶ್ರಮದ ಪೂಜ್ಯರಾದಂಥ ಸಂಗಮೇಶ್ವರ ಶ್ರೀಗಳಿಗೂ ವಂದಿಸುತ್ತಾ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ತಾವಿಲ್ಲಿ ಈ ಪ್ರವಚನ ಕಾರ್ಯಕ್ರಮವನ್ನು ಆರಂಭಿಸಿದ್ದನ್ನು ನನಗೆ ಪೂಜ್ಯ ಚನ್ನಮಲ್ಲಿಕಾರ್ಜುನ ಶ್ರೀಗಳು ಹೇಳಿದರು. ಒಂದು ದಿವಸ ತಾವು ಬರ್ಬೇಕ್ರಿ ಅಂದರು. ನನಗೆ ಬರೋದು ಕಷ್ಟ ಅದ್ರಿ ಅಜ್ಜವ್ರ, ಆಗೋದಿಲ್ಲ, ಶಿವರಾತ್ರಿ ಸಮೀಪ ಬಂದೈತಿ, ನಮ್ಮ ಮಠದ ಉತ್ಸವ ಇರ್ತೈತಿ ಅಂತಂದೆ. ಏನಾರ ಮಾಡಬೇಕು ಬರಬೇಕು ಅಂದರು. ಈ ಸರಿ ಆಗೋದಿಲ್ಲ, ಮತ್ತು ಮುಂದೆ ಯಾವಾಗಾರ ಹೋಗೋಣ ನೋಡೋಣ ಅಂದೆ. ಅಂದ್ಕೂಡಲೇ ಆಯ್ತು ತಗೋರಿ ಅಂಥೇಳಿ ಕೈ ಬಿಟ್ಟರು. ಮತ್ತೇನು ಮನಸ್ಸಿನಾಗ ಬಂತು ಏನೋ, ಮತ್ತೊಂದು 4 ದಿವಸ ಬಿಟ್ಟು ಮತ್ತೆ ಹೊಳ್ಳಿ ಫೋನ್ ಮಾಡಿದ್ರು. ನೀವು ಯಾವಾಗ ಬರ್ತೀರಿ ಆವಾಗ ನಾವು ಅದನ್ನು ಸಮಾಪ್ತಿ ಮಾಡ್ತೀವಿ, ಬರ್ರಿ ನೀವು ಅಂತಂದು. ನಾ ಯಾವಾಗ ಬರೋಪ್ಪ, 10-11ನೇ ತಾರೀಕಿಗೆ ಬಂದ್ರೆ ನಾವು ಒಟ್ಟು ಆಗಲಾರ್ದನ್ನು ಒಂದು ಏನರ ಹೇಳ್ಬೇಕಂತ 11ನೇ ತಾರೀಕು ಆದ್ರೆ ಆಕೈತಿ ನೋಡು ಅಂತಂದೆ. ಆಯ್ತು ತೋರಿ 11ಕ್ಕೆ ಬರ್ರಿ, ಏನೋ ತಿಂಗಳು ಬಿಟ್ಟು ಬಂದರೂ ಸಹಿತ ನಾವು ಮಾಡತ್ತೀವಿ, ಬರ್ರಿ ನೀವು ಏನೋ ತಿಂಗಳಿಗಟ್ಲೆ ನಾವು ನಡ್ಸ್ಕೊಂಡು ಹೋಗ್ತೀವಿ ಹಂಗೆ ಅಂತ. ಗುರುಗಳು ಹಂಗೆ ಯಾರಿಗೆ ಭಾಳ ಆಗ್ರಹ ಮಾಡೋರಲ್ಲ, ಯಾಕೆ ಇಟ್ಟು ಮಾಡಿ ನಮ್ಮನ್ನು ಯಾವ ದೊಡ್ಡ ತಗ್ನ್ಯಾಗ ಹಾಕ್ಬೇಕಂತ ಮಾಡ್ಯಾರ ಅಂತ ತಿಳ್ಕೊಂಡು ಆಜ್ಞೆ ಮಾಡ್ತಾರಂದ್ರೆ ಹೋಗಬೇಕು ಅಂತ ನಿರ್ಣಯ ಮಾಡಿದ್ವಿ. ಹಗಲು ರಾತ್ರಿ ಪ್ರವಾಸ ಮಾಡ್ಕೊತ ಇದ್ದೀವಿ. ನಾನು ರಾತ್ರಿ 1 ಗಂಟೆಗೆ ಬಂದೇನು ಮಠಕ್ಕೆ. ಮತ್ತೆ ಸ್ನಾನ ಪೂಜೆ ಮಾಡ್ಕೊಳ್ಳೋಣ ಈ ಕಡೆ ಹೊಂಟೀನಿ. ಅದ್ರಾಗ ಈ ಒಬ್ಬ ರಾತ್ರಿ ಫೋನ್ ಮಾಡಿದೆ. ಇವರು ರಾತ್ರಿ ಎಲ್ಲ ಬಂದಾರ. 12ಕ್ಕೆ ಅವ್ರು ಮಠ ಬಿಟ್ಟಾರ. ಅವರು 4:15 ಸುಮಾರು ಕಕ್ಮರಿಗೆ ಬಂದು ಮುಟ್ಟಿ ಅವರು ಸ್ನಾನ ಪೂಜೆ ಮಾಡ್ಕೊಂಡು ಮತ್ತೆ ಕಡೆ ಬಂದಾರ. ಯಾಕಂದ್ರೆ ನೀವೆಲ್ಲರೂ ಬೆಳಗಿನ ಜಾವದಲ್ಲಿ ಬರ್ತೀರಿ ಅಂತ ತಿಳ್ಕೊಂಡು. ತಿಂಗಳಗಟ್ಟಲೆ ಪೂಜ್ಯರು ತಮ್ಮ ಅನುಭವಾಮೃತವನ್ನು ನೀಡ್ಯಾರ. ನೀವು ಕೇಳಿರಿ. ಬಿಜಾಪುರ ಇದು ಒಕ್ಕಲಿಗರ ನಾಡು, ರೈತರ ನಾಡು. ಇಲ್ಲಿ ಎಲ್ಲನೂ ಭಾಳ ಸಮೃದ್ಧ ಐತಿ. ಬಿಸಿಲಂದ್ರೆ ಸಾಕಷ್ಟು ಬಿಸಿಲೂ ಇರ್ತೈತಿ. ಈಗ ನೋಡ್ರಲ್ಲ, ಎಲ್ಲ ಕಡೆ ಬಿಸಿಲ, ನಿಮ್ಮ ಊರಾಗ ಚಳಿನೂ ರಗಡ್ ಬರ್ತೈತಿ. ಮತ್ತು ಯಾವುದು ಆಪತ್ತು ಅಂತ ಬರ್ತಾ ಅದನ್ನು ಅವಕಾಶದಲ್ಲಿ ಪರಿವರ್ತಿಸಿಕೊಳ್ಳುವಂಥ ಸಾಮರ್ಥ್ಯವುಳ್ಳಂಥ ಜನ ಬಿಜಾಪುರದವರು. ಬರಗಾಲವನ್ನೂ ಸಹಿತ ಒಂದು ಅವಕಾಶ ಅಂತ ಬಳಸ್ಕೊಂಡು ಹಣ್ಣಿನ ತೋಟಗಳನ್ನು ಮಾಡಿಕೊಂಡು
ಬದುಕನ್ನು ಶ್ರೀಮಂತ ಮತ್ತು ಹಸನ ಮಾಡಿಕೊಳ್ಳುವಂಥವರ ನಾಡಿದು. ಬಹಳ ವರ್ಷಗಳಿಂದ ಬೇರೆ ಬೇರೆಯವರು ಈ ನಾಡನ್ನು ಆಳಿದರು. ಹೊಯ್ಸಳರಾಳ್ಯಾರ, ಕದಂಬರಾಳ್ಯಾರ, ಚಾಲುಕ್ಯರಾಳ್ಯಾರ, ಕಲಚೂರಿ ಮನೆತನದವರು ಆಳ್ಯಾರ ಮತ್ತು ಮೊಘಲರು ಆಳ್ಯಾರ. ಯಾರಾಳಿದ್ರೂ ಸಹಿತ ಇಲ್ಲಿಯ ಜನರ ಮನದ ಶ್ರೀಮಂತಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ. ಎಲ್ಲರೂ ತಮ್ಮ ತಮ್ಮದು ಬಿತ್ತಬೇಕು, ತಮ್ಮ ತಮ್ಮದು ಬೆಳಿಬೇಕಂತ ಬಂದರು. ಆದರೆ ಈ ಮಣ್ಣಿನಲ್ಲಿದ್ದಂಥ ಈ ಮಣ್ಣಿನ ಮಕ್ಕಳು ತಾವೇ ತಮ್ಮದಾಗಿ ಬೆಳೆಸಿಕೊಂಡಂಥ ಸಂಸ್ಕಾರ, ನಡವಳಿಕೆಗಳನ್ನು, ತ್ಯಾಗ ತಪಸ್ಸುಗಳನ್ನು ಮತ್ತೊಬ್ಬರಿಗೆ ಕೊಡಮಾಡಿದ್ದಾರೆ. ತಮಗೆ ಗೊತ್ತಿರ್ಬೇಕು, ಇಡೀ ಕರ್ನಾಟಕದೊಳಗೆ ಎಷ್ಟು ಮಠಗಳದಾವೆ, ಅದರೊಳಗಿನ 60% ಮಠಾಧೀಶರು ಬಿಜಾಪುರ ಜಿಲ್ಲಾದವ್ರು ಅದಾರ. ಇದು ಬಸವಣ್ಣನ ನಾಡಾಗಿರೋದ್ರಿಂದ ಇಲ್ಲಿ ಉತ್ತಮ ಸಂಸ್ಕಾರಗಳದಾವೆ. ಕೃಷಿಕೃತ್ಯ ಕಾಯಕವನ್ನು ಮಾಡುವಂಥವರ ನಾಡು ಇದು. ಬಸವಣ್ಣವರು ಕೃಷಿಕೃತ್ಯ ಕಾಯಕವನ್ನು ಮಾಡುವಂಥ ರೈತರೇನದಾರ, ಅವನ ತನು, ಅವನ ಮನಸ್ಸು ಪವಿತ್ರವಾದಂಥವುಗಳು, ಅವನ ಭಾವ ಪವಿತ್ರವಾದಂಥದ್ದು. ಅಂಥವರ ಮನೆಯಲ್ಲಿ ಒಳಹೋಗಿ ಲಿಂಗಾರ್ಚನೆಯನ್ನು ಮಾಡಿಕೊಳ್ಳುವಂಥ ಗುರುಗಳೇ ಧನ್ಯರು. ಅಂಥವರ ಶ್ರೀಪಾದವನ್ನು ತೋರಿಸಿ ಅನ್ನನ್ನು ಬದುಕಿಸುವಂಥ ಬಸವಣ್ಣವರು ಈ ನಾಡಿನ ಜನರನ್ನು ಕುರಿತು ಹೇಳಿದ್ದು. ಯಾಕಂತಂದ್ರೆ ಅವ್ರು ಹುಟ್ಟಿ ಬೆಳೆದು ದೊಡ್ಡವರಾದದ್ದ ಈ ನಾಡಿನೊಳಗೆ. ಕೃಷಿ ಕಾಯಕವನ್ನು